ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾಗಿ ಈ ಮದುವೆ ಆಗಿರೋ ಸಮಸ್ಯೆ ಬಗ್ಗೆನೇ, ಅದಕ್ಕೆ ಸಂಬಂಧಪಟ್ಟಂತ ಅದೇ ಮದುವೆ ಆಗೋಗಿದೆ ಆದ ನಂತರ ಆಗುವಂತ ಕೆಲವು ಸಮಸ್ಯೆಗಳ ಬಗ್ಗೆ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ನನ್ನದೇ ಆದಂಥ ಅನುಭವದ ಮೂಲಕ ಕೆಲವೊಂದು ವಿಶೇಷವಾದಂಥ ರಹಸ್ಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅವನು ಬದುಕು ನಡೆಸಬೇಕು ಅಂತಾನೆ. ಮದುವೆ ಆಗದೇನೆ ಎಷ್ಟೋ ಜನ ಬದುಕು ನಡೆಸಿ ಸತ್ತೋಗಿದ್ದಾರೆ, ಮದುವೆ ಆಗ್ಬಿಟ್ಟು ಬದುಕನ್ನು ನಡೆಸಿ ಕೂಡ ಸತ್ತೋಗಿದ್ದಾರೆ. ಮದುವೆ ಅನ್ನೋದು ಒಂದು ಯೋಗ, ಒಂದು ಅದೃಷ್ಟ, ಒಂದು ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳ್ತೀನಿ. ಮದುವೆ ಆಗದವರು ಏನೆಲ್ಲ ಜೀವನದಲ್ಲಿ ಅಚೀವ್ ಮಾಡಿ ಸಾಧನೆ ಮಾಡಿ ಸತ್ತೋಗ್ಬಿಟ್ಟಿದ್ದಾರೆ. ಆದರೆ ಮದುವೆ ಆದ್ಮೇಲೂ ಕೂಡ ಎಷ್ಟೋ ಜನ ಸಾಧನೆ ಮಾಡಿ ಸತ್ತಿದ್ದಾರೆ. ಎಷ್ಟೋ ಜನ ಮದುವೆನೂ ಆಗದೇನೆ ಏನೂ ಮಾಡದೆ ಸತ್ತೋಗಿದ್ದಾರೆ, ಮದುವೆ ಆದ್ಮೇಲೆ ಕೂಡ ಏನೂ ಮಾಡದೇನೆ ಸತ್ತೋಗ್ಬಿಟ್ಟಿದ್ದಾರೆ. ಅಂದ್ರೆ ಏನು ಸಾಧನೆ ಮಾಡದೆ ಸತ್ತೋಗ್ಬಿಟ್ಟಿದ್ದಾರೆ. ಇಲ್ಲಿ ಸಾಧನೆ ಒಂದು ಕಡೆ ಆದ್ರೆ ಒಂದು ಕಡೆ ಸುಖ. ಕೆಲವು ಸುಖನೇ ಬಯಸ್ತಾರೆ, ಸಾಧನೆ ಕಡೆ ಗಮನ ಕೊಡೋದಿಲ್ಲ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋದೇ ಬಗ್ಗೆ. ಅವ್ರಿಗೆ ಯಾರ ಮನೆ ಏನಾದ್ರೂ ಹಾಳಾದ್ರೂ ಪರವಾಗಿಲ್ಲ, ಯಾರು ಏನ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಂದಾಯ್ತು, ನನ್ನ ವ್ಯವಹಾರ ಆಯ್ತು, ನನ್ನ ಕುಟುಂಬ ಆಯ್ತು. ಇದಕ್ಕೆ ಸ್ವಾರ್ಥ ಜೀವನ ಅಂತ ಕರೀತಾರೆ. ಕೆಲವು ಇನ್ನೊಂದು ಜನ ತನ್ನ ಜೀವನ ಜೊತೆಗೆ ಪರರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಅವ್ರಿಗೂ ಒಳ್ಳೇದ್ ಮಾಡ್ಬೇಕು, ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ಒಂದು ಯೋಚನೆ ಇರುತ್ತೆ. ಇದು ಜೀವನದಲ್ಲಿ ಬರತಕ್ಕಂಥ ಹಲವಾರು ವೈವಿಧ್ಯತೆಗಳು. ಆದರೆ ಕೆಲವು ಫ್ಯಾಮಿಲಿನಲ್ಲಿ ನಾ ಕಂಡಂತ ಕೆಲವು ಅನುಭವದ ಮಾತೇನಂದ್ರೆ, ಮದ್ವೆ ಇಲ್ಲ ಅಂತ ಬಂದು ಕೇಳ್ತಾರೆ. ಮದ್ವೆನೋ ಆಗೋಗ್ಬಿಡುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಮದ್ವೆ ಯಾಕಾದ್ರೂ ಮಾಡಿಸ್ನಪ್ಪ ಅಂತ ಮತ್ತೆ ಒಂದ್ಸಲ ಬಂದು ಮೀಟ್ ಮಾಡಿ ಹೇಳ್ತಾರೆ, ಅಯ್ಯೋ ಮದ್ವೆ ಮಾಡದೇ ಇದ್ರೆ ಚೆನ್ನಾಗಿತ್ತು, ಯಾಕಾದ್ರೂ ಮದ್ವೆ ಮಾಡಿಸ್ಬಿಟ್ವೋ ನಾವು, ಈಗ ನಮ್ಗೆ ನೋಡಕ್ ಆಗ್ತಿಲ್ಲ ಆ ಸಂಕಟ, ಆ ನೋಡಕ್ ಆಗ್ತಿಲ್ಲ ಆ ಒಂದು ಏನು ಬಾಧೆ, ಏನ್ ಮಾಡೋದು ಅಂತ ಹೇಳಿ ಎಷ್ಟೋ ಜನ ತಂದೆ ತಾಯಿಗಳು ಬಂದು ನನ್ನ ಹತ್ರ ಕೇಳ್ಕೊಂಡಿದ್ದಾರೆ. ಕಳೆದ ಒಂದು ತಿಂಗಳ ಹಿಂದೆ ನಾನು ಒಂದು ಕೆಲವು ದಿವಸ ಬರೀ ಈ ಮದುವೆ ಸಮಸ್ಯೆಗಳಿಗೇನೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇರ್ತೀನಿ. ಹಾಗೆ ಒಂದು ಸಲ ಕಳೆದ ತಿಂಗಳಲ್ಲಿ ಸುಮಾರು ಒಂದು 5-6 ಜನ ಪ್ಯಾರೆಂಟ್ಸ್ಗಳು ಬೇರೆ ಬೇರೆ ಕಡೆಯಿಂದ ಬಂದು ನನ್ನನ್ನು ಭೇಟಿ ಮಾಡುವಾಗ ಹೇಳಿದ್ರು. ಮೊದಲನವ್ರು ಬಂದು ಕೇಳ್ತಾರೆ, ನೋಡಿ ಮದ್ವೆ ಮಾಡ್ಕೊಟ್ವಿ ನಮ್ಮ ಮಗಳಿಗೆ, ಒಳ್ಳೆ ಮನೆತನ ಅಂತ ಹೇಳಿ, ಹುಡುಗನ ತಂದೆ ತಾಯಿ ಬಹಳ ಒಳ್ಳೆಯವರು ಅಂತ ನಮ್ಗೆ ಗೊತ್ತಾಯ್ತು, ಹುಡುಗನು ಕೂಡ ಬಹಳ ಒಳ್ಳೆಯವನು ಅಂತೇಳಿ ಆಜು ಬಾಜು ಅಕ್ಕಪಕ್ಕದ ಮನೆಯಲ್ಲಿ ಅವ್ನು ವರ್ಕ್ ಮಾಡೋ ಆಫೀಸಲ್ಲೆಲ್ಲ ಹೋಗಿ ವಿಚಾರಿಸಿದಾಗ ಹುಡುಗನಿಗೆ ಯಾವುದೇ ರೀತಿ ದುರಭ್ಯಾಸ ಇಲ್ಲ, ಯಾವುದೇ ರೀತಿ ಕೆಟ್ಟ ಸವಾಸ ಇಲ್ಲ, ಒಳ್ಳೆ ಹುಡುಗ ಅಂತ ಹೇಳಿ ನಮಗೆ ಬಹಳಷ್ಟು ಜನ ಒಳ್ಳೆ ಅಭಿಪ್ರಾಯವನ್ನು ಸೂಚನೆ ಮಾಡಿದ್ರು. ಆ ಒಂದು ಆಧಾರದ ಮೇಲೆ ನಮ್ಮ ಮಗಳನ್ನ ಮದುವೆ ಮಾಡಿಕೊಟ್ವಿ, ಬಹಳ ಜೋರಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ವಿ, ಒಳ್ಳೆ ಹುಡುಗ, ಒಳ್ಳೆ ಮನೆತನ, ಒಳ್ಳೆ ವಂಶಸ್ಥರು ಅಂತ ಹೇಳಿ ಮದುವೆ ಮಾಡಿಕೊಟ್ವಿ. ಆದರೆ ಮದುವೆ ಆದ 3 ತಿಂಗಳಿಂದ ನನ್ನ ಮಗಳು ಬರೀ ದಿನ ಕಣ್ಣಲ್ಲೇ ನೀರು ಸುರಿಸ್ತಾ ಕೂತಿದ್ದಾಳೆ. ನನಗೆ ಈ ಮದ್ವೆನೇ ಬೇಡ, ಈ ಮನೆನೇ ಬೇಡ, ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಾವು ಸಮಾಧಾನ ಮಾಡ್ತಾ ಇದೀವಿ, ನಾಳೆ ಸರಿ ಹೋಗುತ್ತೆ ಅಂತೇಳಿ ಹೀಗೆ ಹೇಳಿ 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 1 ವರ್ಷ ದಾಟ್ಬಿಟ್ವಿ. ನನ್ನ ಮಗಳು ನೇಣು ಹಾಕೊಳ್ಳೋಕೆ ಹೊಟ್ಟೋಗಿದ್ಲು, ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟೋಗ್ಬಿಟ್ಟಿದ್ಲು. ನಾವು ಬುದ್ಧಿವಾದ ಹೇಳಿ ತಡ್ಕೊಂಡಿದೀವಿ, ಈಗ ಎಲ್ಲ ಕರ್ಕೊಂಡ್ಬಂದಿದೀವಿ, ಇದಕ್ಕಿರೋ ಒಂದು ಪರಿಹಾರ ಸೂಚಿಸಬೇಕು ಅಂತ ಕೇಳಿದ್ರು. ನಾನೆಲ್ಲಾ ರೀತಿ ನೋಡಿದಾದ್ಮೇಲೆ ಏನ್ ಸಮಸ್ಯೆ ಅಂತ ಕೇಳಿದಾಗ ಆ ಹುಡುಗ, ಅಂದ್ರೆ ಮದುವೆ ಆಗಿರೋ ಹುಡುಗ ಹೇಳ್ತಾರಂತೆ, ನನಗೆ ನೀನು ಇಷ್ಟನೇ ಇಲ್ಲ ಅಪ್ಪ, ನನಗೆ ನಿನ್ ಬಗ್ಗೆ ಇಷ್ಟನೇ ಇಲ್ಲ, ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ನೀನು ಮದುವೆ ಮಾಡ್ಕೊಂಡಿದ್ದೀನಿ ಅಷ್ಟೇ, ನಿನ್ ಮೇಲೆ ನನ್ಗೆ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳಿಲ್ಲ. ಮದುವೆ ಆಗಿದೆ, ಮನೇಲಿ ಅಡುಗೆ ಮಾಡ್ಕೊಂಡಿರು, ತಂದಾಕಿ ತಿನ್ಕೊಂಡಿರು, ನನ್ನ ಬಗ್ಗೆ ಚಿಂತನೆ ಮಾಡಬೇಡ, ನಾನು ನಿನ್ ಬಗ್ಗೆ ಚಿಂತನೆ ಮಾಡಲ್ಲ, ನೀನು ಮನೇಲಿ ಒಬ್ಬ ಕೆಲಸದಾಳ ತಲೆ ಎತ್ಕೋ ಅಷ್ಟೇ, ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ, ನನಗೆ ಇಷ್ಟವಾದ ಹುಡುಗಿ ಜೊತೆ ನಾನು ಮದುವೆ ಆಗ್ಬೇಕು ಅಂತ ಇದ್ದೀನಿ ಅಂತಾನಂತೆ. ಮದುವೆ ಮಾಡ್ಕೊಂಡು 3 ತಿಂಗಳಿಗೆನೆ ಮದುವೆ ಮಾಡ್ಕೊಂಡು 3 ತಿಂಗಳಿಗೆ ಹುಡುಗ ಈ ರೀತಿ ಹೇಳ್ತಾ ಇದ್ದಾನೆ,
ಇತ್ತ ಕಡೆ ತಂದೆ ತಾಯಿಗೆ ಬಹಳ ಖುಷಿಯಾಗಿ ಮದುವೆ ಮಾಡಿ ಎಲ್ಲಾ ಕಡೆ ವಿಚಾರ ಮಾಡಿ ಹುಡುಗನ ಮನೆ ಹುಡುಗನ ತನ ಎಲ್ಲರ ಬಗ್ಗೆ ಮಾತಾಡಿ ನೋಡಿದ್ರೆ ಇಲ್ಲಿ ಹುಡುಗ ಹೇಳ್ತಾನೆ, ನೀನ್ ನನಗೆ ಇಷ್ಟ ಇಲ್ಲ, ನನಗೆ ನೀನು ಅನುರೂಪಳಾದಂತೆ ಹೆಂಡತಿ ಅಲ್ಲ ನೀನು, ಆದ್ರಿಂದ ನೀನು ಮುಟ್ಟಕ್ಕೆ ಇಷ್ಟಪಡಲ್ಲ, ನೀನ್ಗೂ ನನಗೂ ಯಾವ್ದು ಸಂಬಂಧನ ಮನೇಲಿ ನೀನು ಅಷ್ಟೇ, ನನ್ಗೆ ಯಾರ ಹತ್ರ ಇಷ್ಟ ಇದೆಯೋ ಅವಳ ಹತ್ರ ಹೋಗಿರ್ತೀನಿ, ನನ್ನ ದೇಹ ಸುಖ ತೀರಿಸ್ಕೊಳ್ತೀನಿ, ಬೇಕಾದ್ರೆ ನೀನೇನೋ ಮಾಡ್ಕೊ ಹೋಗು, ಇಲ್ಲ ಡೈವರ್ಸ್ ಕೊಟ್ಟು ಹೋಗು ಅಂತ ಹೇಳ್ತಾರಂತೆ. ಪ್ರತಿನಿತ್ಯ ಇದೇ ಮಾತು ಹೇಳ್ತಾರಂತೆ ಆ ಹುಡುಗ. ಹುಡುಗಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ ಪಾಪ ಅವಳು ದಿನ ಚೆನ್ನಾಗಿ ಕೆಲಸ ಮಾಡೋದು, ಮನೆಯಲ್ಲಿ ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಒಳ್ಳೆ ಅಡುಗೆ ಮಾಡೋದು, ಪೂಜೆ ಮಾಡೋದು, ಹೀಗೆ ಯಾವ್ಯಾವುದೋ ರೂಪದಲ್ಲಿ ಆತನ ಆಕರ್ಷಣೆ ಮಾಡಿ ಕೊಡ್ತಾ ಇದ್ದಾಳೆ. ಅವ್ನು ಬಂದ ತಕ್ಷಣ ಊಟ ಬಡಿಸೋದು, ಅವ್ನು ಬಂದ ತಕ್ಷಣ ಅವ್ನಿಗೇನು ಬೇಕು ಬೇಡ ಅನ್ನೋ ಬಗ್ಗೆ ಚಿಂತನೆ ಮಾಡೋದು, ಇದೆಲ್ಲ ಮಾಡೋದು ಕೂಡ ಅವನ ಮನಸ್ಸು ಮಾತ್ರ ಅವಳ ಬಗ್ಗೆ ಇಲ್ಲ. ಅವನು ಯಾರನ್ನೋ ಮದುವೆ ಮಾಡ್ಕೋಬೇಕು ಅಂತಿದ್ದ, ತಂದೆ ತಾಯಿ ಬಲವಂತ ಮಾಡಿ ಹುಡುಗಿ ಮದುವೆ ಮಾಡಿಬಿಟ್ರು. ಈಗ ಆ ಹುಡುಗಿ ಹೇಳ್ತಾಳೆ, ನಾನು ಏನ್ ಮಾಡ್ಲಿ, ಈ ತರ ಯಾಕೆ ಮಾಡಿದ್ರಿ, ಮುಂಚೆನೆ ಮದುವೆ ಮಾಡ್ಕೊಳಕ್ ಮುಂಚೆ ನಂಗೆ ಹೇಳ್ಬೇಕಾಗಿತ್ತು, ನಿನ್ಗೆ ಇಷ್ಟ ಇಲ್ಲ, ನಿನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ನೀನ್ ಯಾರಾದ್ರೂ ಬೇರೆ ಹುಡುಗನ್ ನೋಡಿ ಮದುವೆ ಮಾಡ್ಕೊಮ್ಮ ಅಂತ ಅಂದ್ಬಿಟ್ಟಿದ್ರೆ ನಾವು ಖರ್ಚು ಮಾಡಿ ಮದುವೆನೂ ಮಾಡ್ತಿರಲ್ಲ ನಮ್ಮ ಅಪ್ಪ ಅಮ್ಮ, ನಾನು ಯಾರನ್ನೋ ಮದುವೆ ಮಾಡ್ಕೊಂಡು ಸುಖವಾಗಿರ್ತದೆ, ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದ್ರೆ ಮಾತೇ ಆಡಲ್ವಂತೆ ಆ ಹುಡುಗ. ನಮ್ಮ ಅಪ್ಪ ಅಮ್ಮನ ಕೇಳೋ ಅಂತಾನಂತೆ. ಇದು ಒಂದು ಸ್ಟೋರಿ. ಇನ್ನೊಬ್ರು ಬಂದು ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ತಾರೆ, ನೋಡಿ ನಾವು ಎಷ್ಟು ಚೆನ್ನಾಗಿ ಖರ್ಚಿಟ್ಟು ಮದುವೆ ಮಾಡಿಕೊಟ್ವಿ, ನಮ್ಮ ಮಗಳು ಬಹಳ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಹಠ ಮಾಡಿದ್ಲು, ನಮ್ಮ ಜಾತಿಯವರನ್ನಲ್ಲ, ನಮ್ಮ ವಂಶಸ್ಥರಲ್ಲ, ನಮ್ಮ ಗೋತ್ರದವರಲ್ಲ, ಅದು ಕೂಡ ನಮ್ಮ ಮಗಳು ಅವನನ್ನೇ ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿದ್ಲು. ಹೋಗ್ಲಿ ಜಾತಿ ಯಾವ್ದಾರ ಆಗ್ಲಿ ಪರವಾಗಿಲ್ಲ ಅಂತೇಳಿ ನಾವು ಮದುವೆ ಮಾಡಿಕೊಟ್ವಿ, ಬಹಳ ವಿಜೃಂಭಣೆಯಿಂದ ಭರ್ಜರಿಯಾಗಿ ಮದುವೆ ಮಾಡಿಕೊಟ್ವಿ. ಮದುವೆ ಆದ 1 ತಿಂಗಳು 2 ತಿಂಗಳು ಆರಾಮಾಗಿದ್ಲು. ಆದ್ರೆ ಇದಕ್ಕಿದ್ದಾಗೆ ಒಂದು 3 ತಿಂಗಳದ್ದು ಇನ್ನೂ ತುಂಬಿಲ್ಲ ಅನ್ಸುತ್ತೆ ಮದುವೆ ಆಗಿ. ಗಂಡನ ಮನೆಯವರು ಫೋನ್ ಮಾಡಿ ಹೇಳ್ತಾರಂತೆ, ನೋಡಿ ನಿಮ್ಮ ಮಗಳು ನಮ್ಮ ಮನೇಲಿ ಇಲ್ಲ, ಹೇಳ್ದೆ ಕೇಳೆ ಮನೆ ಬಿಟ್ಟು ಹೊರಟಾಗಿದ್ದಾಳೆ, ನಾವೇನು ಹೊಡೆದಿಲ್ಲ ಬೈದಿಲ್ಲ ಮಾತಾಡಿಲ್ಲ, ನಿಮ್ಮ ಮಗಳು ನಮ್ಮ ಮನೇಲಿ ಇಲ್ಲ, ನಿಮ್ಮ ಮನೆಗೆ ಬಂದಿದ್ದಾಳ ಅಂತ ಕೇಳಿದ್ರಂತೆ. ಶಾಕ್ ಆಯ್ತಂತೆ ತಂದೆ ತಾಯಿಗೆ. ಅರೆ ನಮ್ಮ ಮಗಳು ನಮ್ಮನೆಗೂ ಬಂದಿಲ್ಲ, ಯಾಕೆ ಏನಾಯ್ತು ಅಂತ ಕೇಳಿದ. ಸಡನ್ ಆಗಿ ಅಪ್ಪ ಅಮ್ಮ ಹೋದ್ರಂತೆ ಗಂಡನ ಮನೆಗೆ. ಏನಾಯ್ತಪ್ಪ, ನಮ್ಮ ಮಗಳಿಗೆ ಏನ್ ಮಾಡಿದ್ಯಪ್ಪ, ಏನಂತ ಅವ್ರ ಸಮಾಚಾರ ಅಂತ ಕೇಳಿದಾಗ, ಮಾವ ನಾನು ಏನು ಅಂದಿಲ್ಲ, ನನ್ಗೇನು ಗೊತ್ತಿಲ್ಲ, ನಾನು ತುಂಬಾ ಚೆನ್ನಾಗೇ ಇದ್ದೀನಿ, ಬಹಳ ಆರಾಮಾಗಿದ್ವಿ, ನಾವು ಮದುವೆ ಆಯ್ತು, ಮದುವೆ ಆದ 1 ತಿಂಗಳಿಗೆ 15 ದಿವಸ ಆಫೀಸ್ ರಜಾ ಹಾಕಿ ಹನಿಮೂನ್ಗೆ ಹೋಗಿ ಬಂದ್ವಿ. ಹನಿಮೂನಿಂದ ಬಂದ್ಮೇಲೆ ಮತ್ತೆ ಇನ್ಯಾವುದೋ ಫಂಕ್ಷನ್ಸ್, ಆ ಜಾತ್ರೆ, ಆ ಊರು, ಆ ಫ್ರೆಂಡ್ಸ್ ಮನೆ ಊಟ ಕರೆದಿದ್ರು, ನಮ್ಮ ನೆಂಟರ ಮನೆಗೆಲ್ಲ ಊಟ ಕರೆದಿದ್ರು, ಪ್ರತಿ ಸಂಡೇಸ್ ಎಲ್ಲ ಬಹಳ ಬ್ಯುಸಿ ಆಗಿದ್ವಿ, ಆ ಮನೆಗೆ ಈ ಮನೆಗೆ ಊಟಕ್ಕೆ ಹೋಗೋದು, ಆ ಫಂಕ್ಷನ್, ಆ ಸಿನಿಮಾ ಥಿಯೇಟರ್ ಚೆನ್ನಾಗಿದ್ವಿ. ಆದ್ರೆ ಏನು ಇದಕ್ಕಿದ್ದಾಗೆ ನಮ್ಗೆ ಗೊತ್ತೇ ಇಲ್ಲ, ಬೆಳಗ್ಗೆ ಎದ್ದು ನೋಡ್ಸೋಳು ಅವಳು ಇಲ್ಲ, ಅವಳು ಬ್ಯಾಗು ಇಲ್ಲ, ಎಲ್ಲೋಗಿದ್ದವಳು ಗೊತ್ತೇ ಇಲ್ಲ ಅಂತಂದು. ಆಮೇಲೆ ಎಲ್ಲ ನೋಡಿ ಉಚ್ಚಾರಿಸೋದಕ್ಕೆ 1 ವಾರ ಆದ್ಮೇಲೆ ಅಪ್ಪನಿಗೆ ಫೋನ್ ಮಾಡಿ ಹೇಳ್ತಾನಂತೆ, ಅಪ್ಪ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ನಿಮ್ ಖುಷಿಗೆ ನಾನು ಈ ಮದ್ವೆ ಮಾಡ್ಕೊಂಡೆ. ಅಪ್ಪಂಗೆ ಆಶ್ಚರ್ಯ, ನೀನೇ ಇವ್ನು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಹಠ ಹಿಡಿದು ಮದುವೆ ಮಾಡ್ಕೊಂಡು ಈಗ ನನ್ ಖುಷಿ ಅಂತ ಹೇಳ್ತೀಯ ಅಂದಾಗ, ನೋಡಿದ್ರೆ ಅವಳು ಎದುರುಗಡೆ ಮನೆ ಆ ಒಂದು ಜೊತೆ ಒಬ್ಬ ಡಾಕ್ಟರ್ ಓದೋ ಹುಡುಗನ ಜೊತೆ ಓಡೋಗ್ಬಿಟ್ಟಿದ್ದಾಳೆ ನೋಡಿ, ರಾತ್ರಿ. ಇದೆಲ್ಲ ನೋಡಿದಾಗ ಮದುವೆ ಅನ್ನೋದು ಮಕ್ಕಳಾಟ ಆಗೋಗಿದೆ ಅನ್ಸುತ್ತೆ. ಹಾಗಾದ್ರೆ ಈ ತರ ದೋಷಕ್ಕೆ ಏನೆಲ್ಲ ಪರಿಹಾರ ಇದೆ ಅನ್ನೋದನ್ನ ನಾನು ಸಣ್ಣ ವಿರಾಮದ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ಯಾರು ನಂತರ ಅಪಾಯಿಂಟ್ಮೆಂಟ್ ತಗೊಂಡ್ಬಂದು ಬಹಳ ಜೋರಾಗಿ ಕೂಗಾಡ್ತಾ ಇದ್ರು. ಏನು ಕೂಗಾಡ್ತಾ ಇದ್ದೀರಿ ಅಂದ್ರೆ, ಗಂಡ ನೋಡಿದ್ರೆ ಹೆಂಡತಿ ಮೇಲೆ ರೇಗಾಡ್ತಿದ್ದಾನೆ ನನ್ನ ಮುಂದೆ ಕೂತ್ಕೊಂಡು, ಹೆಂಡತಿ ನೋಡಿದ್ರೆ ಗಂಡನ ಮೇಲೆ ರೇಗಾಡ್ತಿದ್ದಾನೆ. ಏನಕ್ಕೆ ರೇಗಾಡ್ತಿದ್ರ, ಕೂಗಾಡ್ತಿದ್ರ, ನೀವೇನು ಸಮಸ್ಯೆ ಅಂತ ಹೇಳಿ ಆಮೇಲೆ ಹೋಗಿ ಹೊರಗಡೆ ಗಲಾಟೆ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಇಬ್ರು ಸುಮ್ಮನಾಗ್ಬಿಟ್ರು. ಏನಾಯ್ತು, ಯಾತಕ್ಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದೀರಿ ಅಂತ ಕೇಳಿದಾಗ, ಏನಿಲ್ಲ ನೋಡಿ, ಇವ್ ನನ್ನ ಸ್ನೇಹಿತನ ಮಗ ಅಂತ ಹೇಳಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸಿದ್ವಿ. ನನ್ನ ಕ್ಲಾಸ್ಮೇಟ್ ಇವನು, ನನ್ನ ಕ್ಲಾಸ್ಮೇಟ್ ಮಗ ಒಬ್ಬ ಇಂಜಿನಿಯರ್ ಆಗಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಇವನ್ಗೆ ನನ್ನ ಮಗಳು ಕೊಟ್ಟರೆ ಒಳ್ಳೇದು, ಏನೇ ಜಾತಿ ಆದ್ರೂ ಪರವಾಗಿಲ್ಲ,
ನಾನು ಹುಡುಗನ ತಂದೆ ಇಬ್ರು ಒಳ್ಳೆ ಕ್ಲಾಸ್ಮೇಟ್ ಆಗಿಂದ ನಮ್ಮಿಬ್ರು ಮನಸ್ಸು ಒಳ್ಳೇದಿದೆ, ನಾವು ಒಬ್ರಿಗೂ ಅರ್ಥ ಮಾಡ್ಕೊಂಡು ಅದೇ ತರ ಅವ್ರ ಮಗನು ನನ್ನ ಮಗಳನು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬದುಕ್ತಾರೆ ಅಂತ ಹೇಳಿ ನನ್ನ ಗಂಡ ನನ್ಗಿಷ್ಟ ಇಲ್ಲಾದ್ರೂ ಕೂಡ ಇವ್ರ ಫ್ರೆಂಡ್ ಮಗನಿಗೆ ಮದುವೆ ಮಾಡಿಬಿಟ್ರು ನನ್ನ ಮಗಳು ಮದುವೆ ಮಾಡಿದ ತಕ್ಷಣನೇ ಒಂದು 20 ದಿನನೂ ಆಗಿಲ್ಲ ಅವನು ಅಮೆರಿಕಾಗೆ ಹೋಗ್ಬಿಟ್ಟ. ಅಮೆರಿಕಾಗೆ ಹೋದವನು ಇವತ್ತಿಗೂ ಕೂಡ ಬಂದು ಮಗಳನ್ನ ಕರ್ಕೊಂಡು ಹೋಗಿಲ್ಲ. ಬೇಡ ರೀ ಅಮೆರಿಕದ ಗಂಡಿಗೆ ಮಾಡಬೇಡಿ, ಅವನು ನಿಮ್ಮ ಫ್ರೆಂಡ್ ಮಗನ ಮಾಡಬೇಡಿ ಅಂತ ಎಷ್ಟೇ ಕೇಳಿಲ್ಲ. ನನ್ನ ಮಗಳು ಬಾಳ ಹಾಳು ಮಾಡಿದ್ದೆ ನನ್ನ ಗಂಡ, ನನ್ನ ಮಗಳು ಭವಿಷ್ಯ ಹಾಳು ಮಾಡಿದ್ದೆ ಇನ್ನು ಈ ಗಂಡ ಅಂತ ಹೇಳಿ ಜೋರು ನನ್ನ ಮುಂದೆ ಗಲಾಟೆ ಮಾಡ್ತಿದ್ದಾರೆ. ಹೆತ್ತ ತಾಯಿಯ ಸಂಕಟ, ಹೆತ್ತ ತಾಯಿಯ ನೋವಿನ ಸಂಕಟ ನನ್ನೊಬ್ಬನಿಗೆ ಗೊತ್ತಾಗಬೇಕು ಆ ಮೊಮೆಂಟಲ್ಲಿ ಹೆಂಗೆ ಆಗ್ತಿದೆ ಅಂತ ಹೇಳಿ. ಇತ್ತ ಗಂಡ ಹೇಳ್ತಾನೆ, ಇಲ್ಲ ಸ್ವಾಮಿಗಳೇ, ನನ್ನ ಫ್ರೆಂಡು ಬಹಳ ಇವತ್ತಿಗೂ ಒಳ್ಳೆಯವನು, ಅವನ ಮಗ ಅಂತೋನಲ್ಲ, ಯಾಕಂದ್ರೆ ಅವನ ಮಗನ ನಾನು ಕೂಡ ಎದ್ದು ಮುದ್ದಾಡಿ ಬೆಳೆಸಿರೋನೆ, ಹೀಗಾಗಿ ಕಂಡಿರೋ ಹುಡುಗ, ಗೊತ್ತಿರೋನ್ ಮಗ ಅಂತ ಹೇಳಿ ನಾನು ಬಹಳ ಖುಷಿಯಿಂದ ಸಂತೋಷದಿಂದ ಸುಮಾರು 10-15 ಲಕ್ಷ ಖರ್ಚಿಟ್ಟು ಮದುವೆ ಮಾಡಿದೆ. ಮದುವೆ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅಮೆರಿಕಾಗೆ ಹೋದ ಕೆಲಸದ ಮೇಲೆ. ಹೋದವನು ಇವತ್ತುವರೆಗೂ ಅವನು ತಿರುಗಿ ನೋಡಿಲ್ಲ, ಹೆಂಡತಿಗೊಂದು ಫೋನ್ ಮಾಡಿಲ್ಲ, ಒಂದು ಲೆಟರ್ ಹಾಕಿಲ್ಲ, ಒಂದು ಮೆಸೇಜ್ ಇಲ್ಲ, ಒಂದು SMS ಇಲ್ಲ, ಒಂದು ವಾಟ್ಸಪ್ ಮೆಸೇಜ್ ಇಲ್ಲ. ಹೇಗಿದ್ಯಾ ಅಂತ ಕೇಳ್ತಿಲ್ಲ. ನಾವು 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾದ್ರೂ ಕೂಡ ಕರ್ಕೊಂಡು ಹೋಗಪ್ಪ ಅಂತ ಕೇಳ್ತಿಲ್ಲ. ನಾನು ನನ್ನ ಫ್ರೆಂಡ್ ತಾಯಿಗೂ ಆ ಹುಡುಗನ ತಂದೆ ತಾಯಿ ಹತ್ರ ಮಾತಾಡಿದೆ, ಅವರು ಕೂಡ ಯಾಕೋ ಸುಮ್ಮನಾಗ್ಬಿಟ್ಟಿದ್ದಾರೆ, ನಮ್ಮ ಹತ್ರ ಮಾತೇ ಆಡ್ತಿಲ್ಲ. ಆಮೇಲೆ ಅವನಿರೋ ಜಾಗ ಎಲ್ಲಿ, ಅವನೆಲ್ಲಿ ಕೆಲಸ ಮಾಡ್ತಾನೆ ಅಂತ ಹುಡುಗಿ ತಾಯಿ ಪತ್ತೆ ಹಚ್ಚಿದಾಳೆ. ನೋಡಿ, ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಆ ಹುಡುಗ ಕೆಲಸ ಮಾಡ್ತಿದ್ದಾನೆ. ಆ ಹುಡುಗನ್ನ ಯಾವ ಕೆಲಸದಲ್ಲಿದ್ದಾನೆ, ಎಲ್ಲಿ ಮಾಡ್ತೀನಿ ಅಂತೇಳಿ ಈ ಹುಡುಗಿ ತಾಯಿ ಯಾರೋ ಸಂಬಂಧಿಕರಲ್ಲಿ ಇದ್ದಾರಂತೆ. ಅವ್ರ ಮುಖಾಂತರ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವನು ಈ ಹುಡುಗಿ ಮದುವೆ ಮಾಡ್ಕೊಳಕ್ ಮುಂಚೆನೆ ಯಾವುದೋ ಆಂಧ್ರದ ಹುಡುಗಿನ ಅಲ್ಲಿ ಆಗ್ಲಿ 2 ವರ್ಷ ಹಿಂದೆನೆ ಮದುವೆ ಮಾಡ್ಕೊಂಡು ಒಂದು ಮಗು ಇದೆಯಂತೆ. ನೋಡಿ, ಒಂದು ಮಗು ಇದೆಯಂತೆ. ಈ ಸುಮ್ಮನೆ ಇಂಡಿಯಾಗೆ ಬಂದು ಅಪ್ಪ ಅಮ್ಮ ಹೇಳಿದ್ರು ಅಂತೇಳಿ ಮದುವೆ ಮಾಡ್ಬಿಟ್ಟು, ನೀವು ತಾನೇ ಹೇಳಿದ್ರು ಮದುವೆ ಮಾಡ್ಕೊಂಡಿದ್ದು, ಮದುವೆ ಆಯ್ತು, ನೋಡ್ಕೊಂಡಿದ್ದು ಬಿಟ್ಬಿಟ್ಟು ಆರಾಮಾಗಿ ಅಮೆರಿಕಾಗೆ ಹೋಗ್ಬಿಟ್ಟ. ಅಲ್ಲಿ ನೋಡಿದ್ರೆ ಮದುವೆ ಆಗಿ 2 ವರ್ಷ ಆಗಿ ಒಂದು ಮಗು ಇದ್ದು ಅಂತವನು ಇಲ್ಲಿ ಬಂದು ಇಂಡಿಯಾಗೆ ಬಂದು ಮತ್ತೊಂದು ಮದುವೆ ಆಗಿ ಹುಡುಗಿನೂ ಕರ್ಕೊಂಡು ಹೋಗ್ಲಿಲ್ಲ. ಅಥವಾ ಬರೋಕ್ ಮುಂಚೆ ಇಂಡಿಯಾದಲ್ಲಿ ಹುಡುಗಿ ಫೋಟೋ ನೋಡಿ ಜಾತಕ ಎಲ್ಲ ನೋಡಿದ್ಮೇಲೂ ಕೂಡ, ನೋಡಮ್ಮ ನನ್ ಮದುವೆ ಆಗಿ ಮಗು ಇದೆ, ಅಮೆರಿಕದಲ್ಲಿದ್ದೀನಿ, ಆಂಧ್ರದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ, ನನಗಿಷ್ಟಲ್ಲ, ನೀ ಯಾರಾದ್ರೂ ಬೇರೆ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಪಾಪ ಆ ಹುಡುಗಿ ಬೇರೆಯವ್ರ ಮದುವೆ ಮಾಡ್ಕೊಳ್ತಾ ಇತ್ತು. ಇವು ನನ್ನ ಸ್ನೇಹಿತನ ಮಗ ಒಳ್ಳೆಯವನು, ನನ್ನ ಸ್ನೇಹಿತನ ಮಗ ಅಮೆರಿಕದಲ್ಲಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು, ಬಹಳ ಜೋರಾಗಿ ಸಂಪಾದನೆ ಮಾಡ್ತಿದ್ದಾನೆ ಅಂತ ನನ್ನೊಬ್ಳೆ ಮಗಳು, ಅವ್ನು ಕೊಟ್ರೆ ಚೆನ್ನಾಗಿ ರಾಣಿ ತರ ನೋಡ್ಕೋತೇನೆ ಅಂತ ಆಸೆ ಮೇಲೆ ಮಾಡಿದ್ದೆ ತಪ್ಪಿಗೆ ಏನಾಯ್ತು ಅಂದ್ರೆ ಅಲ್ಲಿ ಅವನಾಗಲೇ 2 ವರ್ಷ ಹಿಂದಿನ ಮದುವೆ ಆಗಿದೆ. ಇದು ಗಂಡನ ತಂದೆ ತಾಯಿಗೂ ವಿಷಯ ಗೊತ್ತಿಲ್ಲ, ಅಥವಾ ಗೊತ್ತಿರ್ಬೋದು, ಹೇಳಿಲ್ಲ. ಏನೋ ಸುಮ್ಮನಂತಾನೆ ಲಿವಿಂಗ್ ಟುಗೆದರ್ ಅಂತೇನೋ ಅಂತಾರಲ್ಲ, ಆ ಸಿಸ್ಟಮ್ ಅಲ್ಲಿ ಇರ್ಬೋದೇನೋ ಅನ್ಕೊಂಡು ತಂದೆ ತಾಯಿನೋ ಅದು ಮುಚ್ಚಿಟ್ಬಿಟ್ಟಿದಾರೋ, ಅಥವಾ ಅವ್ರಿಗೆ ಗೊತ್ತಿಲ್ವೋ, ಮಗ ಹೇಳೇ ಇಲ್ವೋ, ನಾನು ಇನ್ನೊಂದು ಮದುವೆ ಆಗಿ ಒಂದು ಮಗು ಇದೆ ಅಂತ ಹೇಳಿದ್ದನೋ ಹೇಳಿಲ್ವೋ. ಆದ್ರೆ ನೋಡ್ರಲ್ಲಿ ದುರಂತ, ಅವನಿಗೆ ಪಾಪ ಹುಡುಗಿಗೆ ತಾಲಿ ಕಟ್ದ ಹೋದ. ಇವನು ಡೈವರ್ಸ್ ಕೊಡೋಣ ಅಂದ್ರೆ ಡೈವರ್ಸು ಕೊಡೋಕ್ಕಾಗ್ತಿಲ್ಲ. ಹೀಗಾಗಿ ಯಾವ ಇಕ್ಕಟ್ಟು ಸಿಕ್ಕಾಕೊಂಡಿದ್ದಾನೆ, ಇಲ್ಲಿಂದ ಹೋಗಿ ಅವನಿಗೆ ಇಟ್ಕೊಂಡು ಹೊಡೆದು ಬಡ್ದು ಎಳ್ಕೊಂಬರಕ್ಕೂ ಆಗ್ತಿಲ್ಲ. ಅಥವಾ ಏನೋ ಒಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಅಲ್ಲಿ ಏನಾಗುತ್ತೋ ಏನೋ, ಇದು ಯಾವ ವಿಚಾರಕ್ಕೆ ಹೋಗಿ ನಮ್ಮ ಮರ್ಯಾದೆ, ನಮ್ಮ ವಂಶ, ನಮ್ಮ ಸ್ಥಾನ, ನಮ್ಮ ಮಾನಕ್ಕೆ ಧಕ್ಕೆ ಆಗತ್ತೆ ಅಂತೇಳಿ ಬಹಳ ಭಯದಿಂದ ದುಃಖದ ಇದೆಲ್ಲ ನೋಡಿ ತಾಯಿಗೆ ಶುಗರ್ ಬಂದ್ಬಿಡ್ತು, ಡಯಾಬಿಟಿಕ್ ಪೇಷಂಟ್ ಆಗಿಬಿಟ್ರು. ಆ ಹುಡುಗಿ ಏನು ಗೊತ್ತಿಲ್ಲ ಪಾಪ, ಆಗ್ತಾನೆ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಂದು ಇದೊಳಗೆ ಮದುವೆ ಮಾಡಿದ್ಮೇಲೆ ಯಾವ ರೀತಿಗೆ ಹೋಗಿದೆ ಅಂದ್ರೆ, ಅವಳಿಗೀಗ ಮದುವೆ ಅಂದ್ರೆ ಇಷ್ಟ ಇಲ್ಲ ಆ ಹುಡುಗಿಗೆ. ಪಾಪ ನಾನು ಬಹಳಷ್ಟು ಕೌನ್ಸಿಲಿಂಗ್ ಮಾಡಿದೆ, ಬಹಳಷ್ಟು ಹೇಳಿದೆ, ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಅವಕಾಶ ಇದೆ, ಮಾಡ್ಕೊಳಮ್ಮ ಅಂತೆಲ್ಲ ಹೇಳಿದೆ. ಅವ್ರಿಗೆ ಈ ಗಂಡು ಹುಡುಗರೇ ನಂಬೋದು ಕಷ್ಟ ಆಗಿದೆ. ಇದೆಲ್ಲ ನೋಡಿದಾಗ ಮದುವೆ ಅಂತ ಆಗೋಯ್ತು, ಆದ್ರೆ ಮದುವೆ ಆದ್ಮೇಲೆ ಅದ್ರದ್ದು ಅನುಭವ, ಅದ್ರ ಸುಖ, ಅದ್ರ ಸಾಮ್ಯ ರಸ್ಯ. ಮದುವೆ ಅನ್ನೋದು ಒಂದು ದೊಡ್ಡ ಮನೆ ಕಟ್ಟ ಹಾಗೆ. ಮನೆ ಕಟ್ಬಿಡ್ಬೋದು, ಮನೆ ಕಟ್ಟಿದ್ಮೇಲೆ ಬಣ್ಣ ಹೋಯ್ತು, ಚುರ್ಕಿ ಹೋಯ್ತು, ಕಿಟಕಿ ಮುರಿದೋಯ್ತು, ಬಾಲು ಮುರಿದೋಯ್ತು, ಟಾಯ್ಲೆಟ್ಸ್ ಅಲ್ಲಿ ಸರಿ ಇಲ್ಲ, ಅದು ಇದು ಅಂತ ಆ ಮೇಂಟೆನೆನ್ಸ್ ವರ್ಕ್ ಇದೆಯಲ್ಲ ಮದುವೆ ಆದ್ಮೇಲೆ, ಮನೆ ಕಟ್ಟಿದ ನಂತರ ಮಾಡುವಂತ ರಿಪೇರಿ ಮೇಂಟೆನೆನ್ಸ್ ಇದೆಯಲ್ಲ, ಅದು ಬಹಳ ಕಷ್ಟ. ಮನೆ ಹೆಂಗಾರು ಕಟ್ಬಿಡ್ಬೋದು ಸಾಲ ತಗೊಂಡು ಅಥವಾ ದುಡ್ಡು ತಂದು, ಏನೋ ಒಂದು. ಮನೆ ಕಟ್ಟದಾದ ನಂತರ ಆಗುವಂತ ಅನುಭವಗಳನ್ನ ಮೇಂಟೆನೆನ್ಸ್ ಅಂತಾರೆ, ಅದನ್ನ ಮಾಡೋದು ಬಹಳ ಕಷ್ಟ. ಹಾಗೆ ಮದುವೆ ಮಾಡ್ಬಿಡ್ಬೋದು, ಹೆಂಗೋ ಕೆಲಸದಲ್ಲಿದ್ದಾನೆ, ಕೈ ತುಂಬಾ ಸಂಬಳ ತರ್ತಾನೆ, ದೊಡ್ಡ ಶ್ರೀಮಂತರು, ದೊಡ್ಡ ಮನೆತನ ಅಂತ ಹೇಳಿ ಏನೋ ಒಂದು ಮದುವೆ ಮಾಡಿ ಮುಗಿಸ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ಬೋದು. ಮದುವೆ ಆದ ನಂತರ ಏನು? ಮದುವೆ ಆದ ನಂತರ ಇರೋದೇ ದೊಡ್ಡ ಸರ್ಕಸ್.
ಇಂಥದನ್ನೆಲ್ಲ ಬಹಳಷ್ಟು ಜನ ಫೇಸ್ ಮಾಡ್ತಿದ್ದಾರೆ. ಕೆಲವು ಬಂದು ಹೇಳ್ಕೊತಾರೆ, ಕೆಲವು ಬಂದು ಹೇಳ್ಕೊಳಕ್ಕಾಗ್ತಿಲ್ಲ, ಕೆಲವ್ರಿಗೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ತೋರಿಸಿದ್ದೇನೆ ಆತ್ಮಹತ್ಯೆ ಮಾಡ್ಕೊಂಡಿರೋದುಂಟು ಹೆಣ್ಮಕ್ಳು, ಕೆಲವರು ಮನೆ ಬಿಟ್ಟು ಹೋಗಿರೋದು ಉಂಟು. ಹೀಗೆ ಬೇಕಾದಷ್ಟು ದುರಂತಗಳು. ಯಾಕೆಂದ್ರೆ ಇಲ್ಲಿ ಶುಕ್ರನ ಜೊತೆಗೆ ಕೇತು ಮತ್ತೆ ರಾಹು 3 ಸಂಯೋಗದಲ್ಲಿ ಇದ್ದಾಗ ಇಂಥವ್ರು ವಿವಾಹ ಮಾಡೋಕ್ ಮುಂಚೆನೆ ನಾವು ಗಂಭೀರವಾಗಿ ಗಮನಿಸಬೇಕು. ಹುಡುಗನಿಗಾಗ್ಲಿ ಹುಡುಗಿಗಾಗ್ಲಿ ಇವ್ರ ದಾಂಪತ್ಯ ಜೀವನ ಚೆನ್ನಾಗಿದೆಯಾ, ಇವರು ಮುಂದಿನ ವೈವಾಹಿಕ ಜೀವನದಲ್ಲಿ ಏನಾದ್ರು ಏರುಪೇರುಗಳು, ಅಡೆತಡೆಗಳು, ಅಡಚಣೆಗಳು ಏನಾದ್ರು ಆಗತ್ತಾ ಅನ್ನೋ ಒಂದು ಭಾವನೆಯನ್ನ ನಾವು ಗಂಭೀರವಾಗಿ ಚಿಂತನೆ ಮಾಡ್ಬೇಕು. ಹಾರೋಸ್ಕೋಪ್ ಮ್ಯಾಚ್ ಆಯ್ತು, ಮ್ಯಾಚ್ ಆಗತ್ತೆ, ಇಲ್ಲ ಅನ್ನೋದಿಲ್ಲ. 36ಕ್ಕೆ 29, 30, 32 ಬಂತು, ಬರಲ್ಲ ಅಂತ ಹೇಳಲ್ಲ. ಆದ್ರೆ ಮದುವೆ ಆದ್ಮೇಲೆ ಯಾರ ಕೈಲೂ ಇಲ್ಲ, ಅದು ಅವನಿಚ್ಛೆ. ಎಷ್ಟೇ ರೂಪಾಯಿ ಇರಲಿ, ಎಷ್ಟೇ ಯೌವನ ಇರಲಿ, ಎಷ್ಟೇ ಓದಿರ್ಲಿ, ಎಷ್ಟೇ ಚೆನ್ನಾಗಿ ಐಶ್ವರ್ಯವಂತಿಕೆ ಇದ್ರೂ ಕೂಡ ಆ ಒಂದು ವಿಧಿ ಮುಂದೆ ಎಲ್ಲವೂ ಧೂಳಿಗೆ ಸಮಾನ. ಆದ್ರಿಂದ ಆ ವಿಧಿಯಲ್ಲಿ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಿ ನೋಡೋದೇ ಈ ಭವಿಷ್ಯ. ಇದನ್ನ ಚೆನ್ನಾಗಿ ತಿಳ್ಕೊಂಡಾಗ್ಲೇ ಅವರ ಮುಂದಿನ ಭವಿಷ್ಯ ಚೆನ್ನಾಗಿರೋದು. ಅದರಿಂದ ಮದುವೆ ಮಾಡೋದು ದೊಡ್ಡದಲ್ಲ, ಮದುವೆ ಆದ ನಂತರ ಅವ್ರು ಹೇಗಿರ್ತಾರೆ, ಹೇಗೆ ಬದುಕ್ತಾರೆ, ಅವರ ದಾಂಪತ್ಯ ಜೀವನ ಹೇಗಿದೆ, ಹೊಂದಾಣಿಕೆ ಹೇಗಿದೆ, ಅವರ ಸಾಮರಸ್ಯ ಏನು ಅನ್ನೋದನ್ನ ಗಂಭೀರವಾಗಿ ಗಮನಿಸಿ ಆಮೇಲೆ ಮದುವೆ ಅನ್ನೋದಕ್ಕೆ ನಾವು ಕೈ ಹಾಕ್ಬೇಕೆ ವಿನ ಸುಮ್ಮನೆ ಆತಾತ್ರಕ್ಕೆ ಮದುವೆ ಮಾಡ್ಬಿಡ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇದೆ ಅನ್ನೋ ಒಂದು ಸಿಂಪ್ಟಮ್ಗೆ, ಒಂದು ಲಕ್ಷಣಕ್ಕೆ ನಾವು ಮಾರೋಗ್ಬಿಟ್ಟು ನಾಳೆ ಅವ್ರ ಲೈಫೇ ಹಾಳು ಮಾಡ್ತೀವಿ. ಹೀಗೆ ಎಷ್ಟೋ ಜನ ತಂದೆ ತಾಯಿಗಳು ಇಂಜಿನಿಯರ್ ಅಂತ, ಡಾಕ್ಟರ್ ಅಂತ, IAS ಆಫೀಸರು, IPS ಆಫೀಸರ್ ಅಂತ ಹೇಳಿ ಏನೋ ಒಂದೆಲ್ಲ ಮಾಡಿ ಮದುವೆ ಮಾಡಿಬಿಡ್ತಾರೆ. ಬಹಳ ದುರಂತ ಸಿಕ್ಕಾಗ್ತಾರೆ. ಯಾರೋ ಒಬ್ರು ಬಂದ್ಬಿಟ್ಟು ನನ್ನ ಅಳಿಯ IAS ಮಾಡಿದ್ದಾರೆ, ಈಗ ತಾನೇ ರೀಸೆಂಟ್ ಆಗಿ IAS ಮುಗಿತು, ಇನ್ನು ಜಾಬ್ ಐಡೆಂಟಿಫಿಕೇಶನ್ ಆಗಿಲ್ಲ, ಅತಿ ಶೀಘ್ರ ಅವ್ರಿಗೆ ಲೊಕೇಶನ್ ಐಡೆಂಟಿಫೈ ಮಾಡಿ ಜಾಬ್ ಅಲಾಟ್ ಮಾಡ್ತಾರೆ. ಈಗ ಟ್ರೈನಿಂಗ್ ಇದ್ದಾರೆ, IAS ಆಯ್ತು, ಟ್ರೈನಿಂಗ್ ಅಲ್ಲಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಮದುವೆ ಮಾಡಿದೀವಿ ಅಂತ ಹೇಳಿ ಬಂದು ಹೇಳ್ಕೊಂಡ್ರು ತಂದೆ ತಾಯಿ. ಬಹಳ ಖುಷಿ ಆಯ್ತು. ಆಮೇಲೆ ನೋಡ್ತಾ ಮಾತಾಡ್ತಾ ಹೇಳ್ತಾರೆ, ಅವನು ನನ್ನ ಮಗಳನ್ನ ಸರಿಯಾಗಿ ನೋಡ್ಕೊತಿಲ್ಲ, ಮನೆ ಕೆಲಸದಲ್ಲಿ ಇಟ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಅವ್ನ IAS ಮಾಡೋ ಇನ್ಯಾರೋ ಒಬ್ರು IAS ಮಾಡೋ ಹುಡುಗಿನ ಜೊತೆ ಮದುವೆ ಆಗಿ ಮಗು ಇದೆ, ಅದನ್ನ ಮುಚ್ಚಿಟ್ಬಿಟ್ಟು ಇವನು ನಮ್ಮ ಮಗಳು ಮದುವೆ ಮಾಡ್ಕೊಂಡು ಇವತ್ತು ನಮ್ಮ ಮಗಳು ಮನೇಲಿ ಕಸ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡಿದ್ದಾಳೆ, ಇವಾಗ ಏನ್ ಮಾಡೋದು, ಏನ್ ಈ ತರ ಆಗಿದೆಯಲ್ಲ, ಬೇರೆ ಮದುವೆ ಮಾಡ್ಬೋದಾ ಅಥವಾ ಆಮೇಲೆ ಏನಾದ್ರು ಆಕ್ಷನ್ ತಗೋಬೋದಾ ಅಂತೆಲ್ಲ ಹೇಳಿ ಬಂಧುಗಳು ತಳ್ತಾ ಇದ್ದಾರೆ. ಹಾಗೆ ಇಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅನ್ನೋದನ್ನ ನಾನು ಒಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಮದುವೆ ನಡೆದೋಗುತ್ತೆ, ಆದ್ರೆ ಗಂಡಿಗೆ ಹೆಣ್ಣಿನ ಮೇಲೆ ಆಸೆ ಇರೋದಿಲ್ಲ, ಹೆಣ್ಣಿಗೆ ಗಂಡಿನ ಮೇಲೆ ಆಸೆ ಇರೋದಿಲ್ಲ. ಇನ್ಯಾನೋ ಪ್ರೀತಿ ಮಾಡ್ಬಿಟ್ಟು ಇವಳು ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಇನ್ಯಾವನೋ ಪ್ರೀತಿ ಮಾಡ್ತಿರ್ತಾಳೆ, ಬಲವಂತಿಕೆ ಗಂಡ ಅಂತ ಇವಳು ಒಪ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತಾಳೆ, ಆದ್ರೆ ಅವ್ರ ಜೀವನವೇ ಬೇರೆ ತರ ನಡೆದೋಗುತ್ತೆ. ಆದ್ರಿಂದ ಮದುವೆ ಆಗುವಂತ ಹೆಣ್ಣು ಹುಡುಗರು ಅಥವಾ ಗಂಡು ಹುಡುಗರು ಮೊದಲು ಮದುವೆ ಮುಂಚೆನೆ ನಾನು ಇವಾಗ ತೋರಿಸುವಂತ ಮುದ್ರೆ ಮಂತ್ರ ತಂತ್ರನ ಅಳವಡಿಸ್ಕೊಂಡಿದ್ದೆ. ಆದ್ರೆ ನಿಮ್ಮ ನಿಜವಾದ ಗಂಡ ಈ ಜಗತ್ತಿನಲ್ಲಿ ಯಾರಿದ್ದಾರೋ ಅಂತವನೇ ಸಿಗ್ತಾನೆ. ಹಾಗೆ ಗಂಡು ಹುಡುಗರಿಗೆ ನಿಮ್ಮ ಜೀವನದಲ್ಲಿ ನಿಜವಾದ ಹೆಂಡತಿ ಆಗ್ಬೇಕಾದವಳು ಈ ಭೂಮಂಡಲದಲ್ಲಿ ಎಲ್ಲಿ ಹುಟ್ಟಿದಾಳೋ ಅವಳೇ ಬಂದು ನಿಮ್ಗೆ ಸೆಟ್ ಆಗ್ತಾಳೆ. ನೀವು ಜಾತಕ ನೋಡಿದವರು ಪರವಾಗಿಲ್ಲ ಅಂತ ನನ್ನ ಅನುಭವದ ಮಾತು. ಸುಮ್ಮನೆ ಐಶ್ವರ್ಯ ನೋಡಿ, ವಿದ್ಯೆ ನೋಡಿ, ರೂಪ ನೋಡಿ, ಯೌವನ ನೋಡಿ ಅದನ್ನೆಲ್ಲ ನೋಡ್ಬಿಟ್ಟು ನೀವು ಮದುವೆ ಮಾಡಿಬಿಟ್ರೆ ನಾಳೆ ಅವ್ರ ಸುಖನೇ ಪಡೆಯೋಕ್ಕಾಗೋದಿಲ್ಲ. ಆದ್ರಿಂದ ಯಾರಿಗೆ ಜಾತಕ ಇಲ್ಲ ಅಂತಿರೋ, ಅಕಸ್ಮಾತ್ ಜಾತಕ ಇದ್ರೂ ಕೂಡ ನಾಳೆ ಮದುವೆ ಆದ್ಮೇಲೆ ಆ ಪಡುವಂತ ಕಷ್ಟನ ಮದುವೆ ಮುಂಚೆನೆ ಅದನ್ನ ನಾವು ಈಗಲೇ ಜಪ ತಪ ಮುದ್ರೆ ಮಂತ್ರಗಳಿಂದ ನಿವಾರಣೆ ಮಾಡ್ಕೊಂಡ್ಬಿಟ್ರೆ ನಾಳೆ ಗಂಡ ಇಷ್ಟ ಇಲ್ಲ ಅಂದ್ರೂ ಕೂಡ ಇಷ್ಟಪಟ್ಟು ಅವನ ಜೀವನ ನಡೆಸ್ತಾನೆ. ಹೆಂಡತಿಗೂ ಇಷ್ಟ ಇಲ್ಲ ಇವನ್ ಕಂಡ್ರೆ ಅಂದ್ರೂ ಕೂಡ ಅವನ ಜೊತೆ ಸಾಮರಸ್ಯ ಮತ್ತೆ ಅವಳಲ್ಲಿ ಒಂದು ಹೊಂದಾಣಿಕೆ ಕೊಡ್ಕೊಂಡ್ಬಿಡುತ್ತಂತೆ ಈ ಮಂತ್ರಶಕ್ತಿ ಮುದ್ರಾಶಕ್ತಿ ಜಪದಿಂದ. ಆದ್ರಿಂದ ಯಾರಿಗೆ ಈ ರೀತಿ ದೋಷಗಳು ಈಗಾಗಲೇ ಮದುವೆ ಆಗಿ ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ, ಅಥವಾ ಗಂಡನಿಗೆ ಹೆಂಡತಿ ಮೇಲೆ ಆಸೆ ಇಲ್ಲ, ಹೆಂಡತಿಗೆ ಗಂಡನ ಮೇಲೆ ಆಸೆ ಇಲ್ಲ, ಈ ತರ ಮದುವೆ ಆಗೋಗಿದೆ, ಆ ತರದವರು ಮತ್ತೆ ಮುಂದೆ ಮದುವೆ ಆಗುವಂತ ಹುಡುಗರು ಹುಡುಗಿಯರು ಇದನ್ನ ಜಪ ಈ ಮುದ್ರೆ ಈ ತಂತ್ರವನ್ನ ಮಾಡಿದ್ದೇ ಆದ್ರೆ ಮದುವೆ ಆಗಿರೋರಿಗೆ ಇದೊಂದು ಶಾಂತಿ ಪರಿಹಾರ.
ಅಥವಾ ಮರು ಮಾಂಗಲ್ಯ ಮಾಡಿಸಿ ಅಂತ ಹೇಳ್ತಾರೆ ಬೇರೆಯವರು. ಆ ಮರು ಮಾಂಗಲ್ಯಕ್ಕೂ ಮತ್ತೆ ಇನ್ವೆಸ್ಟ್ ಮಾಡಬೇಕು ದುಡ್ಡನ್ನ. ಅದ್ರ ಬದಲು ಆ ಮರು ಮಾಂಗಲ್ಯ ಬದಲು ನಾನು ಇವತ್ತು ತೋರಿಸೋ ಮುದ್ರಾಮಂತ್ರ ತಂತ್ರ ಮಾಡಿದ್ದೆ ಆದ್ರೆ ಬಹಳ ಪರಿಹಾರ ಆಗತ್ತೆ. ಜೊತೆಗೆ ಈಗ ತಾನೇ ಎಂಗೇಜ್ಮೆಂಟ್ ಆಗಿರೋರು, ಇವಾಗ ಲವ್ ಮಾಡ್ತಿರೋರು, ಲವ್ ಮಾಡ್ಬೇಕು ಅಂತಿರೋರು, ಲವ್ ಮಾಡಿ ಎಂಗೇಜ್ಮೆಂಟ್ ಆಗಿರೋರು, ಇನ್ನೇನು ಮದುವೆ ಆಗ್ಬೇಕು ಅಂದಿರೋರು, ನಾಳೆ ದಿನ ಲವ್ ಮಾಡ್ಬಿಟ್ಟು ನಾಳೆ ಬೇರೆ ಆಗ್ಬೋದು, ಹೇಳಕ್ಕಾಗಲ್ಲ. ಲವ್ ಮಾಡುವಾಗ ಏನ್ ಖುಷಿ ಸುಖ ಆನಂದ ಇತ್ತೋ ಅದೇ ಸುಖ ಆನಂದ ಮದುವೆ ಆದ್ಮೇಲೂ ಕಂಟಿನ್ಯೂ ಆಗ್ಬೇಕು ಅನ್ನೋದಾಗಿದ್ರೆ ನಾನು ತೋರಿಸುವಂತ ಇವತ್ತಿನ ಮುದ್ರೆ ಮಂತ್ರ ತಂತ್ರನ ಅಳವಡಿಸಿದ್ದೆ ಆದ್ರೆ ಇಷ್ಟೊತ್ತು ನಾನು ಹೇಳಿದಂತೆ ಕೆಲವು ಉದಾಹರಣೆಗಳು ಜೀವನದಲ್ಲಿ ಬರಕ್ ಸಾಧ್ಯನೇ ಇಲ್ಲ ಅಂತ ನಾನು ನಿಖರವಾಗಿ ಹೇಳ್ತೀನಿ. ಅದರಿಂದ ಈ ಕಾಮಾಖ್ಯ ತಂತ್ರಸಾರದಲ್ಲಿ ಕಾಮಾಖ್ಯ ದೇವಿಯ ಒಂದು ವಿಶೇಷತೆ ಏನಂತಂದ್ರೆ ಈ ವೈವಾಹಿಕ ಅದೇ ದಾಂಪತ್ಯ ಜೀವನದಲ್ಲಿ ಆಗುವ ಅಡಚಣೆಗಳು ಮಾಟ ಮಂತ್ರಗಳು ಮಾಡಿದ್ರೆ ತಂತ್ರ ಪ್ರಯೋಗಗಳು ಏನಾದ್ರು ಮಾಡಿದ್ರೆ ಈ ಕಾಮಾಖ್ಯ ತಂತ್ರ ಸಹ ಹಲವಾರು ವಿಧಿವಿಧಾನಗಳು ಹೇಳಿದ್ದಾರೆ. ಆ ಒಂದು ವಿಧಿವಿಧಾನದಲ್ಲಿ ಈ ಕಾಮಾಖ್ಯ ತಂತ್ರ ಅಮೃತ ಮಾಲಿನಿ ಅನ್ನೋ ಒಂದು ದೈವಿ ಶಕ್ತಿಯನ್ನ ಈ ತಂತ್ರ ಅಳವಡಿಸಿದರೆ ಆ ಅಮೃತ ಮಾಲಿನಿ ಅನ್ನುವುದು ಗಂಡು ಮತ್ತೆ ಹೆಣ್ಣು ಮದುವೆ ಆಗುವವರಲ್ಲಿ ಅಥವಾ ಆಗಿರೋರ್ನಲ್ಲಿ ಹೊಂದಾಣಿಕೆ ಸಾಮರಸ್ಯವನ್ನು ಉತ್ಪತ್ತಿ ಮಾಡಿ ಸೃಷ್ಟಿ ಮಾಡಿ ಅನ್ಯೋನ್ಯತೆ ಸಹಬಾಳ್ವೆ ಸಂಪರ್ಕ ಸಹಯೋಗ ಈ ಇದಿಷ್ಟನ್ನು ಸೃಷ್ಟಿ ಮಾಡುವಂತ ಏಕೈಕ ಶಕ್ತಿ ಈ ಅಮೃತ ಮಾಲಿನಿ ದೇವಿ ಇದಂತೆ. ಆದ್ರಿಂದ ಆ ಮುದ್ರೆ ಹೇಗಿದೆ ಅಂದ್ರೆ ನೋಡಿ, ಆ ಮುದ್ರೆ ಇದು ಸಂದಂಶ ಮುದ್ರೆ ಅಂತಾರೆ. ಈಗ ಒಂದಕ್ಕೊಂದು ಲಾಕ್ ಮಾಡ್ಬಿಟ್ಟು ಹೀಗಿಟ್ಕೊಳ್ಳೋದು, ಹೀಗೆ ಇಟ್ಬಿಟ್ಟು ಹೀಗಿಟ್ಕೊಂಡ್ರೆ ಒಂದ್ ರೀತಿ ಫೆದರ್ಸ್ ತರ, ರೆಕ್ಕೆಗಳ ತರ ಇದು ಅಮೃತ ಮಾಲಿನಿ ಅಂತ. ಇಲ್ಲಿ ಈ ಖಂಡಗಳಿಗೆ ಲಾಕ್ ಆಗ್ಬೇಕು. ಈ ಖಂಡಗಳಿಗೆ ಲಾಕ್ ನೋಡಿ, ಈಗ ಲಾಕ್ ಆಗ್ಬೇಕು. ಈಗ ಲಾಕ್ ಆದಾಗ ಬೋನ್ ಟು ಬೋನ್ ಜಾಯಿಂಟ್ಸ್ ಲಾಕ್ ಆಗತ್ತೆ. ಬಟ್ ಇಲ್ಲಿ ಮಿಡಲ್ ಪ್ಯಾಲೆಂಜಸ್ ಮಾತ್ರ ಓಪನ್ ಆಗಿರ್ಬೇಕು ಎಲ್ಲಾದ್ರಲ್ಲೂ, ಹಿಂಗೆ ಇರ್ಬೇಕು. ಇದಕ್ಕೆ ಅಮೃತ ಮಾಲಿನಿ ಅಂತ ಇದಕ್ಕೊಂದು ಮಂತ್ರ ಇದೆ. ಓಂ ಹ್ರೀಂ ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್. ಓಂ ಕ್ರೀಂ ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್. ಓಂ ಹ್ರೀಂ 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 ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್ ಅನ್ನೋ ಮಂತ್ರವನ್ನ ಹೇಳ್ತಾ 108 ಸಲ ಇದನ್ನ ಹೇಳಬೇಕು. ಇದನ್ನ ಹೇಳುವಾಗ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೋಬೇಕಂತೆ. ಉತ್ತರಕ್ಕೆ ಮುಖ ಮಾಡಿದಾಗ ನಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಡಿಸ್ಚಾರ್ಜ್ ಆಗತ್ತೆ. ನಾವು ಮಂತ್ರಶಕ್ತಿ ಸೌತ್ ಅಂದ್ರೆ ದಕ್ಷಿಣ ಭಾಗದಿಂದ ಬರೋಂತ ಪಾಸಿಟಿವ್ ಎನರ್ಜಿ ಮುದ್ರೆಗೆ ಚಾರ್ಜ್ ಆಗಿ ಮುದ್ರೆ ಮುಖಾಂತರ ಚಾರ್ಜ್ ಆದ ಎನರ್ಜಿ ನಮ್ಮ ವಿವಾಹ ಯೋಗದಲ್ಲಿರತಕ್ಕಂಥ ಕ್ಲೇಶಗಳನ್ನ ತೆಗೆಯುತ್ತಂತೆ ಈ ಅಮೃತ ಮಾಲಿನಿ ಶಕ್ತಿ. ಅದರಿಂದ ಓಂ ಹ್ರೀಂ ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್. ಓಂ ಹ್ರೀಂ ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್ ಅನ್ನೋ ಮಂತ್ರವನ್ನ ದಿನಾ ಜಪ ಮಾಡ್ಬೇಕಂತೆ. ಅಕಸ್ಮಾತ್ ಎಂಗೇಜ್ಮೆಂಟ್ ಆದ ನಂತರನೇ ಇದು ಮಾಡ್ಬೇಕಂತೆ. ಇಲ್ಲ ಎಂಗೇಜ್ಮೆಂಟ್ ಆದಾಗ ನಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಮದುವೆ ಆಗೋದು ಒಂದು ವಾರಕ್ಕೆ ಮುಂಚೆ ಇದು ಮಾಡಿದ್ರೆ ಆ ದೋಷಗಳು ಇಷ್ಟೊತ್ತು ಏನ್ ಹೇಳಿದೋ ಆ ದೋಷ ಹೊಟ್ಟೋಗುತ್ತಂತೆ. ಇದು ಮುದ್ರ, ಇದು ಮಂತ್ರ. ತಂತ್ರ ಏನಪ್ಪಾ ಅಂತಂದ್ರೆ ಬಿಳಿ ಎಕ್ಕದ ಗಿಡದ ಮುಂದೆ ಕುಳಿತು ಈ ಮುದ್ರೆ ಧಾರಣೆ ಮಾಡಿ ಆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಈ ಮುದ್ರೆ ಧಾರಣೆ ಮಾಡಿಬಿಟ್ಟು ಆ ಬಿಳಿ ಎಕ್ಕದ ಗಿಡದ ಒಂದು ಎಲೆನ ಕೈಯಲ್ಲಿ ಕಿತ್ಕೊಂಡು ಇದೊಳಗಿಡಬೇಕಂತೆ. ಈ ಹಸ್ತದೊಳಗೆ ಇಟ್ಬಿಟ್ಟು ಹೀಗಿಟ್ಕೊಂಡು ಓಂ ಹ್ರೀಂ ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್. ಓಂ ಹ್ರೀಂ ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್ ಅನ್ನೋ ಮಂತ್ರ ಹೇಳ್ಬಿಟ್ಟು ಆ ಎಲೆ ಬಿಳಿ ಎಕ್ಕದ ಗಿಡದ ಎಲೆ ಇದೆಯಲ್ಲ ಆ ಕಿತ್ತಿದ್ದೆಲ್ಲ ಮತ್ತೆ ಬುಡಕ್ ಹಾಕ್ಬಿಟ್ರೆ ಆಗಿ ಇಷ್ಟೊತ್ತು ನಾನು ಹೇಳಿದಂತೆ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತದೆ. ಇದು ತಂತ್ರ. ಮುದ್ರಾ ಇದು. ಮಂತ್ರ ಓಂ ಹ್ರೀಂ ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್. ಓಂ ಹ್ರೀಂ ಕ್ಲೀಂ ಕ್ಲೀಂ ಅಮೃತ ಮಾಲಿನಿ ಫಟ್ ಇದು ಮಂತ್ರ. ತಂತ್ರ ಬಿಳಿ ಎಕ್ಕದ ಗಿಡ ಮುಂದೆ ಕುಳಿತು ಪೂಜೆ ಮಾಡಿ ಅಲ್ಲಿಂದ ಒಂದು ಎಲೆ ಕಿತ್ಕೊಂಡು ಈ ಮುದ್ರೆ ಒಳಗೆ ಹಾಕೋಬೇಕು. ಹಿಂಗೆ ಹಾಕ್ಬಿಟ್ಟು ಅಥವಾ ಒಂದ್ ಎಲೆ ಮೇಲೆ ಇಟ್ಕೋಬಹುದು, ಇಲ್ಲ ಒಳಗಾಕ್ರೆ ಬೀಳೋದಿಲ್ಲ. ಆ ಎಲೆ ಬಿಸಿ ಆಗತ್ತೆ ನಮ್ಮ ಮಂತ್ರ ಶಕ್ತಿಯಿಂದ ಈ ಮುದ್ರೆಯಿಂದ. ಅವಾಗ ನಮ್ದೆಲ್ಲಾ ನೆಗೆಟಿವ್ ಎನರ್ಜಿ ಆ ಎಲೆಗೆ ಸೇರ್ಕೊಳ್ಳುತ್ತಂತೆ. ಆ ಬಿಳಿ ಎಕ್ಕದ ಎಲೆ ಮಂತ್ರ ಎಲ್ಲ ಹೇಳದ್ಮೇಲೆ ಕಪ್ಪಾಗತ್ತಂತೆ. ಆ ಕಪ್ಪಾಗಿದ್ದ ಎಲೆ ತೆಗೆದು ಆ ಬುಡಕ್ಕೆ ಹಾಕ್ಬಿಟ್ರೆ ಆ ದೋಷ ನಿವಾರಣೆ ಆಯ್ತು ಅಂತ ಅರ್ಥ. ಇದು ತಂತ್ರ. ಆದ್ರಿಂದ ಯಾರು ಇದನ್ನ ಬಿಳಿ ಎಕ್ಕದ ಗಿಡ ಮುಂದೆ ಕುಳಿತು ಸುಮಾರು 7 ದಿವಸ ಇದನ್ನ ಮಾಡ್ತಾರೋ ಅವರಿಗೆ ಈ ವೈವಾಹಿಕ ಜೀವನದಲ್ಲಿ ಮದುವೆ ಆದ ನಂತರ ಬರುವಂತ ಕ್ಲೇಶಗಳು, ತೊಂದರೆಗಳು, ಅಡೆತಡೆಗಳು ಎಲ್ಲ ನಿವಾರಣೆ ಆಗುತ್ತೆ.
ಇದನ್ನು ಮಾಡಿಬಿಟ್ರೆ ಡೈವರ್ಸ್ ಆಗೋಕ್ಕೂ ಅವಕಾಶ ಸಿಗೋದಿಲ್ಲ. ಗಂಡ ಇಷ್ಟ ಇಲ್ಲ ಅಂತ ಮದುವೆ ಮಾಡ್ಕೊಂಡಿದ್ದು ಕೂಡ ಇಷ್ಟಪಡ್ತಾನೆ. ಹುಡುಗಿಗೂ ಕೂಡ ಇವನಿಗೆ ಚೆನ್ನಾಗಿಲ್ಲ, ಇವ್ನು ನಂಗೆ ಇಷ್ಟ ಇಲ್ಲ, ಇವನು ನಮ್ಮ ಅಪ್ಪ ಅಮ್ಮ ಬಲವಂತ ಮಾಡ್ಬಿಟ್ರು, ಇವ್ನು ಯಾಕಾದ್ರೂ ಮದುವೆ ಮಾಡ್ಕೊಂಡು ಇವ್ನು ಅನ್ಫಿಟ್ ನನ್ನ ಗಂಡ ಆಗಕ್ಕೆ ಅನ್ನೋಳು ಕೂಡ ಗಂಡನ್ನ ಇಷ್ಟಪಡೋಕೆ ಶುರು ಮಾಡ್ತಾಳಂತೆ. ಇದು ನಾನು ಸುಮಾರು ಸಾವಿರಾರು ಜನಕ್ಕೆ ಹೇಳ್ಕೊಟ್ಟು ಇದನ್ನೆಲ್ಲ ಅನುಭವಿಸಿದ್ದಾರೆ. ಅನುಭವಿಸಿ ಅವ್ರ ಜೀವನದಲ್ಲಿ ಒಳ್ಳೊಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ಆ ಅನುಭವನ ನಾನು ಇವತ್ತು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಅದರಿಂದ ನೀವು ಜಾತಕ ತಗೊಂಡು ಯಾವ ಜ್ಯೋತಿಷ್ ಹತ್ರ ಹೋಗ್ಬೇಕಾಗಿಲ್ಲ, ಯಾವ ವಾಸ್ತು ಕನ್ಸಲ್ಟ್ ಹತ್ರನೂ ಹೋಗ್ಬೇಕಾಗಿಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮ ಪಾಪಕ್ಕೆ ನಾವೇ ಜವಾಬ್ದಾರರು, ನಮ್ಮ ಕರ್ಮಕ್ಕೆ ನಾವೇ ಹೊಣೆ, ನಮ್ಮ ತಪ್ಪಿಗೆ ನಾವೇ ಜವಾಬ್ದಾರರು. ಆದ್ರಿಂದ ನಾವು ಪೂರ್ವ ಜನ್ಮದ ಕರ್ಮಕ್ಕೆ ನಾವೇನ್ ಮಾಡಿದೆವೋ ಆ ಪ್ರಾಶ್ಚಿತ್ಯವನ್ನ ಅಟ್ಲೀಸ್ಟ್ ನೀವು ಮುದ್ರಾಮಂತ ತಂತ್ರದಿಂದ ನೀವು ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.